ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯ್ಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಜನರು ತಾವು ಗಳಿಸಿದಂಥ ಹಣವನ್ನು ಮುಂದಿನ ಭವಿಷ್ಯಕ್ಕಾಗಿ, ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಕಡೆ ಸೇಫ್ ಆಗಿಡಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳ ಮೊರೆ ಹೋಗ್ತಾರೆ, ಅದೇ ರೀತಿ ಫೈನಾನ್ಸ್ಗಳ ಮೊರೆ ಹೋಗ್ತಾರೆ, ಹಾಗೆ ಕೋಆಪರೇಟಿವ್ ಸೊಸೈಟಿಯಲ್ಲಿಯೂ ಸಹ ತಮ್ಮ ಹಣವನ್ನು ಠೇವಣಿಯಾಗಿ ಇಡ್ತಾರೆ. ಇವನ್ನೆಲ್ಲ ತಮ್ಮ ಮುಂದಿನ ಭವಿಷ್ಯಕ್ಕಾಗಿ ಕಷ್ಟಕ್ಕೆ ಆಗ್ಬೋದು, ಇಷ್ಟು ಹಣ ಸೇಫಾಗಿಟ್ಟರೆ, ಸೇವಿಂಗ್ಸ್ ಮಾಡಿದರೆ ಎನ್ನುವಂಥ ಒಂದು ನಿಟ್ಟಿನಲ್ಲಿ. ಆದರೆ ಎಲ್ಲಿ ಹಣವನ್ನು ಇಡ್ತಾರೋ, ಯಾವ ಸೊಸೈಟಿಗಳಲ್ಲಿ ಹಣವನ್ನು ಇಡ್ತಾರೋ, ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಹಣವನ್ನು ಇಡ್ತಾರೋ ಅವರೇ ಈ ಗ್ರಾಹಕರನ್ನು ಮೋಸ ಮಾಡಿದರೆ ಹೇಗಿರುತ್ತೆ? ಇದಕ್ಕೊಂದು ಈಗ ತಾಜಾ ಉದಾಹರಣೆ ಸಾಕ್ಷಿ ಉತ್ತರ ಕನ್ನಡ ಜಿಲ್ಲೆಯ ಕಡಮನಗರಿ ಕಾರವಾರದಲ್ಲಿ ಬೆಳಕಿಗೆ ಬಂದಿದೆ. ಪ್ರತಿಷ್ಠಿತ ಅಂದರೆ ನೂರಾರು ವರ್ಷಗಳ ಇತಿಹಾಸ ಇರುವಂಥ ಕಾರವಾರದ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಈಗ ದಿವಾಳಿಯತ್ತ ಸಾಗ್ತಾ ಇದೆ ಎನ್ನುವಂಥ ಒಂದು ವಿಚಾರ ಈಗ ಜಗಜ್ಜಾಹಿರವಾಗ್ತಾ ಇದೆ. ಈ ಬ್ಯಾಂಕ್ನಲ್ಲಿ 54 ಕೋಟಿ ಗ್ರಾಹಕರೇ, ವೀಕ್ಷಕರೇ, ಒಂದೆರಡು ರೂಪಾಯಿ ಅಲ್ಲ, 1-2 ಲಕ್ಷ ಅಲ್ಲ, ಬರೋಬ್ಬರಿ 54 ಕೋಟಿ ಹಣ ಗೋಲ್ಮಾಲ್ ಆಗಿದೆ, ಅಂದರೆ ಅವ್ಯವಹಾರವಾಗಿದೆ ಎನ್ನುವಂಥ ಬಗ್ಗೆ ಬ್ಯಾಂಕಿನ ಸಿಬ್ಬಂದಿಯವರೇ, ಬ್ಯಾಂಕಿನ ಪ್ರಮುಖರೇ ಬಂದು ಒಪ್ಪಿಕೊಂಡಿದ್ದಾರೆ. ಅದರಲ್ಲೂ ಮಾಧ್ಯಮದ ಮುಂದೆ ಬಂದು ಹೌದು, ಈ ಬ್ಯಾಂಕಿನಲ್ಲಿ ಈ ರೀತಿಯಾದಂಥ ಒಂದು ಅವ್ಯವಹಾರ ನಡೆದಿದೆ, ಅಪರಾಧ ನಡೆದಿದೆ ಎನ್ನುವಂಥ ಬಗ್ಗೆ ಒಪ್ಪಿಕೊಂಡಿರುವಂಥದ್ದು. ಇದು ಒಂದು ವಿಚಾರ. ಆದರೆ ಈಗ ಇನ್ನೊಂದು ವಿಚಾರವನ್ನು ನಾವು ನಿಮಗೆ ಹೇಳ್ತಾ ಇದ್ದೀವಿ, ಕೇಳಿ. ಇಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿ ಒಬ್ಬ ವ್ಯಕ್ತಿ ಕೆಲಸವನ್ನು ಮಾಡ್ತಾಯಿದ್ರು. ಅವರ ಹೆಸರು ಗುರುದಾಸ್ ಬಾಂದೇಕರ್ ಅಂದ್ಬಿಟ್ಟು. ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದವರೇ ಆದಂಥ ಗುರುದಾಸ್ ಬಾಂದೇಕರ್ ಅವರು ಕಳೆದ ವರ್ಷ ರಸ್ತೆಯ ಅಪಘಾತದಲ್ಲಿ ಮೃತರಾಗ್ತಾರೆ. ಕಳೆದ ವರ್ಷ ರಸ್ತೆ ಅಪಘಾತದಲ್ಲಿ ಮೃತರಾದಂಥ ಗುರುದಾಸ್ ಬಾಂದೇಕರ್ ಅವರೇ ಅಪರಾಧ ಮಾಡಿದ್ದಾರೆ, 54 ಕೋಟಿ ರೂಪಾಯಿ ಹಣವನ್ನು ಅವ್ಯವಹಾರ ಮಾಡಿದ್ದಾರೆ ಎನ್ನುವಂಥ ಬಗ್ಗೆ ಈಗಿರುವಂಥ ಬ್ಯಾಂಕ್ನ ಪ್ರಮುಖರು ಅವರ ಮೇಲೆ ಆರೋಪವನ್ನು ಮಾಡ್ತಾರೆ ಮತ್ತು ಅವರ ವಿರುದ್ಧ ಪೊಲೀಸ್ ದೂರನ್ನು ನೀಡಲು ಸಹ ಮುಂದಾಗ್ತಾರೆ. ಆದರೆ 54 ಕೋಟಿ ರೂಪಾಯಿ ಒಬ್ಬ ಮ್ಯಾನೇಜರ್ನಿಂದ ಅಪರಾಧ ಮಾಡಲು ಸಾಧ್ಯ ಇದೆಯಾ? 54 ಕೋಟಿ ರೂಪಾಯಿ ಬೇರೆ ಬೇರೆ ಅವರ ಅಕೌಂಟಿಗೆ ವರ್ಗಾವಣೆ ಮಾಡಲು ಸಾಧ್ಯ ಇದೆಯಾ? ಒಬ್ಬ ಮ್ಯಾನೇಜರ್ ಆಗಿ ಈ ರೀತಿಯಾದಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ಮಾಡಲು ಅಥವಾ ವಂಚನೆ ಮಾಡಲು ಸಾಧ್ಯ ಇದೆಯಾ ಎನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು. ಇದು ನಮಗೂ ಮೂಡ್ತಾ ಇದೆ, ಅದೇ ರೀತಿ ಗ್ರಾಹಕರಿಗೂ ಸಹ ಮೂಡ್ತಾ ಇದೆ. ಸ್ವತಃ ಗ್ರಾಹಕರು ಮತ್ತು ಸ್ಥಳೀಯರು ಬಂದು ನ್ಯೂಸ್ 18 ಜೊತೆ ತಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಏನಪ್ಪ ಅಂದರೆ, ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಏನಪ್ಪ ಅಂದರೆ, ಇಷ್ಟು ದೊಡ್ಡ ಅವ್ಯವಹಾರ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಇಲ್ಲ. ಇದರಲ್ಲಿ ಬ್ಯಾಂಕಿನ ಪ್ರಮುಖರು, ಈಗಿನ ಬ್ಯಾಂಕ್ ನಿರ್ದೇಶಕರಾಗಿರ್ಬೋದು, ಅದೇ ರೀತಿ ಬ್ಯಾಂಕಿನ ಪ್ರಮುಖ ಸಿಬ್ಬಂದಿಯವರು ಏನು ಬಂದು ಮಾಧ್ಯಮದ ಮುಂದೆ ಒಪ್ಪಿಕೊಂಡಿದ್ದಾರೋ ಅವರೆಲ್ಲರೂ ಸಹ ಇಲ್ಲಿ ಶಾಮೀಲಾಗಿದ್ದಾರೆ ಎನ್ನುವಂಥ ಒಂದು ಆರೋಪ ಈಗ ಸ್ಥಳೀಯರಿಂದ ಕೇಳಿಬರ್ತಾ ಇದೆ, ಅದೇ ರೀತಿ ಗ್ರಾಹಕರಿಂದ ಕೇಳಿಬರ್ತಾ ಇದೆ. ಯಾಕಂದರೆ ಒಬ್ಬ ಮ್ಯಾನೇಜರ್ ಆಗಿ 54 ಕೋಟಿ ರೂಪಾಯಿ ಹಣವನ್ನು ಅಪರಾಧ ಮಾಡಲು ಸಾಧ್ಯ ಇಲ್ಲ ಎನ್ನುವಂಥ ಬಗ್ಗೆ ಸ್ವತಃ ಸ್ಥಳೀಯರು ಮತ್ತು ಸ್ವತಃ ಗ್ರಾಹಕರೇ ಹೇಳ್ತಾ ಇರುವಂಥದ್ದು. ನಷ್ಟ ಆಗಿಲ್ಲ, ಆದರೆ ಬ್ಯಾಂಕಿಗೆ ತುಂಬಲಾರದ ನಷ್ಟ ಆಗಿದೆ. ನಾವು ಬ್ಯಾಂಕನ್ನು ಕಳ್ಕೊಳ್ಳುವ ಪರಿಸ್ಥಿತಿಯಲ್ಲಿ ಇದ್ದೇವೆ. ಈಗಾಗಲೇ ನಮಗೆ 4 ಬ್ಯಾಂಕು ಸಂಪರ್ಕಿಸ್ತಾ ಇದ್ದಾರೆ, ತಾವು ನಿಮ್ಮ ಬ್ಯಾಂಕನ್ನು ಮರಳಿ ಮಾಡಿಕೊಡ್ತೇವೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೇವೆ, ಯಾವುದು ನಮಗೆ ಅನುಕೂಲ ಆಗ್ತದೆ ಅದನ್ನು ಮಾಡ್ತೇವೆ. ಅದು ನಮ್ಮ ಉದ್ದೇಶ ಇಷ್ಟೇ, ನಾವು ಗ್ರಾಹಕರಿಗೆ ಮೋಸ ಮಾಡಬೇಕು, ಅವರ ಹಣವನ್ನು ನಾವು ಸೇಫ್ಗಾರ್ಡ್ ಮಾಡಬೇಕು, ಅವರಿಗೆ ಅದನ್ನು ರಿಟರ್ನ್ ಕೊಡುವ ವ್ಯವಸ್ಥೆ ಸಮರ್ಪಕವಾಗಿ ಮಾಡ್ತೇನೆ ಅಂತ ನಾನು ನಮ್ಮ ಆಡಳಿತ ಮಂಡಳಿ ಪರವಾಗಿ ನಾನು ನಿಮ್ಮಲ್ಲಿ ವಿನಂತಿಸಿದೆ. ಆ ಒಂದು ವಿನಂತಿಯನ್ನು ನಮ್ಮ ಗ್ರಾಹಕರಿಗೆ ತಾವು ಸಮರ್ಪಕವಾಗಿ ಮುಟ್ಟಿಸ್ತದೆ ನನ್ನ ಭರವಸೆ ನನಗಿದೆ. ಇದೇನು ತಾವು ಕೇಳಬೇಕಾದ್ರೆ ಕೇಳು. ಅರ್ಬನ್ ಬ್ಯಾಂಕ್ನಲ್ಲಿ ಫ್ರಾಡ್ ಆಗಿದ್ಕೊಂಡು ಒಂದು 15 ದಿವಸದಿಂದ ಎಲ್ಲರಿಗೂ ಗೊತ್ತಿದ್ದು. ಈಗ ಎಲ್ಲರಿಗೆ ಒಂದೊಂದಾಗ ಇವತ್ತಿಂದ ಎಲ್ಲರಿಗೆ ಗೊತ್ತಾಗಿದೆ ಬೈಲ್ನಲ್ಲಿ ಏನಾಗಿದೆ. ಅರ್ಬನ್ ಬ್ಯಾಂಕ್ನಲ್ಲಿ ಎಫ್ ಡಿ ಸಿಗೋದಿಲ್ಲ, ಏನು ಸಿಗೋದಿಲ್ಲ, ದುಡ್ಡು ಸಿಗೋದಿಲ್ಲ, ಪಿಗ್ಮಿ ಕ್ಲೋಸ್ ಮಾಡಿದ್ರೆ ರೊಕ್ಕ ಸಿಗೋದಿಲ್ಲ ಅಂದ್ಕೊಂಡು ಈಗೆಲ್ಲ ಫ್ರಾಡ್ ಮಾಡಬೇಕಾದ್ರೆ ಯಾರು ಫ್ರಾಡ್ ಮಾಡಿದ್ದಾರೆ ಅಂದ್ಕೊಂಡು ಎಲ್ಲ ತನಿಖೆ ಹಾಕ್ಕೊಂಡು ಎಲ್ಲ ತೆಗಿಬೇಕು.
ಈಗಿಂದಲ್ಲ, ಒಂದು 10 ವರ್ಷ ಹಿಂದಿಂದ ಹೋಗ್ಕೊಂಡು ಬ್ಯಾಕ್ ಹಾಕ್ಕೊಂಡು ಬರಬೇಕಿದು. ಒಬ್ಬನೇ ಮ್ಯಾನೇಜರ್ನ ಹೆಸರಾಗಿದ್ರೆ ಆಗೋದಿಲ್ಲ, ಅವ್ನು ಸತ್ಯದ ಅನ್ಕೊಂಡು ಅವನ ಹೆಸರಾಗಬಾರ್ದು. ಟೋಟಲಿ ಇಲ್ಲಿ ಏನಾಗಿದೆ ಒಂದು 10 ವರ್ಷ ಹಿಂದೆ ಹೋಗ್ಕೊಂಡು ನೀವು ಮಾಡಿರಿ, ತನಿಖೆ ಮಾಡಬೇಕು. ಅವ್ರು ಹೇಳ್ತಾರೆ ಅವರು ಆಡಳಿತ ಮಂಡಳಿಯವರು ಬ್ಯಾಂಕ್ ಮ್ಯಾನೇಜರ್ ತನ್ನ ಬೇರೆ ಬೇರೆ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡ್ತಾರೆ. ಅವ್ರು ಹೆಂಗೆ ಮಾಡ್ತಾರೆ? ಡೈರೆಕ್ಟರ್ ಸಿಗ್ನೇಚರ್ ಮಾಡ್ತಾನೆ. ನಂಗೆ ಒಂದು ಲೋನ್ ಕೊಡಬೇಕಾದ್ರೆ 11 ಮಂದಿ ಸಿಗ್ನೇಚರ್ ಬೇಕಂತ ಹೇಳ್ತಾರೆ ಅವರು. ನಂಗೆ ಒಂದು ಲೋನ್ ಕೊಡಬೇಕಾದ್ರೆ 10,000 ರೂಪಾಯಿ ಲೋನ್ ಕೇಳಿದ್ರೆ 11 ಮಂದಿ ಸಿಗ್ನೇಚರ್ ಬೇಕಂತ ಹೇಳ್ತಾರೆ. ಈ ತಿಂಗಳಾಗಲ್ಲ, ಮುಂದಿನ ತಿಂಗಳ ಬಾ ಅಂತ ಹೇಳ್ತಾರೆ. ಅದು ಹೆಂಗಾಗ್ತದೆ? ಎಲ್ಲರೂ ಶಾಮೀಲಿದ್ದಾರೆ ಇದರೊಳಗೆ. ಇದು ಇವರು ಹೇಳೋ ಪ್ರಕಾರ ಕಳೆದ 10 ವರ್ಷದಿಂದಲೂ ಸಹ ಈ ರೀತಿಯಾದಂಥ ಒಂದು ಅವ್ಯವಹಾರ ನಡೀತಾ ಬಂದಿದೆ. ಅದೇ ರೀತಿ ಮೃತ ಗುರುದಾಸ್ ಬಾಂದೇಕರ್ ಅವರೇ ಈ ರೀತಿಯಾದಂಥ ಒಂದು ಅವ್ಯವಹಾರನ ಮಾಡ್ತಾ ಇದ್ರು ಎನ್ನುವಂಥ ಬಗ್ಗೆ ಈಗಿನ ಬ್ಯಾಂಕ್ನ ಪ್ರಮುಖರು ಹೇಳ್ತಾ ಇರುವಂಥದ್ದು. ಅವ್ರ ಮೇಲೆ ಸತ್ತ ವ್ಯಕ್ತಿಯ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ಇದು 54 ಕೋಟಿ ರೂಪಾಯಿ ಅವ್ಯವಹಾರ ಕೇವಲ ಇವತ್ತು ನಿನ್ನೆ ನಡೀತಾ ಬಂದಿದ್ದಲ್ಲ, ಅದು 10 ವರ್ಷದಿಂದ ಅವ್ಯವಹಾರ ವಂಚನೆ ನಡೀತಾ ಬಂದಿದೆ ಎನ್ನುವಂಥ ಬಗ್ಗೆ ಏನು ಬ್ಯಾಂಕಿನ ಪ್ರಮುಖರು ಒಪ್ಪಿಕೊಳ್ತಾ ಇದ್ದಾರೆ. ಸತ್ತ ಮ್ಯಾನೇಜರ್ ಏನಿದಾನೋ ಗುರುದಾಸ್ ಬಾಂದೇಕರ್ ಅವರ ಮೇಲೆ ಆರೋಪ ಮಾಡಿ ಹೇಳ್ತಾ ಇರುವಂಥ ಒಂದು ವಿಚಾರ. ಹಾಗಾದರೆ ಈ 10 ವರ್ಷದಲ್ಲಿ ಈ ರೀತಿಯಾದಂಥ ಅವ್ಯವಹಾರಗಳನ್ನು ನಡೀತಾ ಬಂದರೂ ಕೂಡ ಇದು ಯಾರಿಗೂ ಗೊತ್ತಾಗಲಿಲ್ವಾ? ಬ್ಯಾಂಕಿನ ಆಡಿಟ್ ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬಂತು, ಗೊತ್ತಾಯಿತು ಎನ್ನುವಂಥ ಬಗ್ಗೆಯೂ ಸಹ ಈಗ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಆದಾಗ್ಯೂ ಸಹ ಇವರಿಗೆ ಅದ್ರ ಬಗ್ಗೆ ಗೊತ್ತಾಗಲಿಲ್ವಾ? ಅನುಮಾನದ ಒಂದು ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಕಳೆದ 10 ವರ್ಷದಿಂದ ಈ ರೀತಿಯಾದಂಥ ಒಂದು ಅವ್ಯವಹಾರಗಳು ನಡೀತಾ ಇದ್ದರೂ ಕೂಡ ಹಾಗಾದರೆ ಇವರೆಲ್ಲರೂ ಏನು ಕಣ್ಣು ಮುಚ್ಕೊಂಡು ಕೂತಿದ್ರಾ? ಇದ್ರ ಬಗ್ಗೆ ಅವರ ವಿರುದ್ಧ ಯಾವುದೇ ರೀತಿಯಾದಂಥ ಒಂದು ಆ್ಯಕ್ಷನನ್ನು ತಗೊಳ್ಳಿಕ್ಕೆ ಆಗಲಿಲ್ವಾ ಎನ್ನುವಂಥ ಒಂದು ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಗ್ರಾಹಕರು ನೇರವಾಗಿ ಓರ್ವ ವ್ಯಕ್ತಿಯ ಮೇಲೆ ಮಾತ್ರ ಸಂಶಯ ಪಡ್ತಾ ಇಲ್ಲ, ಬದಲಾಗಿ ಬ್ಯಾಂಕಿನ ಏನು ಪ್ರಮುಖರು ಅಂತ ಎನಿಸ್ಕೊಳ್ತಾರೋ ಅವ್ರ ಮೇಲೆಯೂ ಸಹ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ 54 ಕೋಟಿ ರೂಪಾಯಿ ಅವ್ಯವಹಾರದಲ್ಲಿ, ವಂಚನೆಯಲ್ಲಿ ಬ್ಯಾಂಕ್ ದಿವಾಳಿಯತ್ತ ಸಾಗ್ತಾ ಇದೆ ಎನ್ನುವಂಥ ಹೇಳಲಾಗ್ತಾ ಇದೆಯೋ, ಈ ಎಲ್ಲ ಘಟನೆಯಲ್ಲಿ ಬ್ಯಾಂಕಿನ ಪ್ರಮುಖರು ಸಹ ಶಾಮೀಲಾಗಿರುವಂಥದ್ದು ಕಂಡು ಬರ್ತಾ ಇದೆ ಎನ್ನುವಂಥ ಬಗ್ಗೆ ಸ್ಥಳೀಯರು ಮತ್ತು ಗ್ರಾಹಕರು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಮಾಹಿತಿಯ ಪ್ರಕಾರ ಠೇವಣಿ ಇಟ್ಟಂಥ ಹಣ ಯಾವುದೇ ಕಾರಣಕ್ಕೂ ಗ್ರಾಹಕರ ಕೈ ಸೇರಲ್ಲ ಎನ್ನುವಂಥ ಒಂದು ಮಾತು ಸಹ ಕೇಳಿಬರ್ತಾ ಇರುವಂಥದ್ದು ಕೆಲ ಪ್ರಮುಖರಿಂದ. ಒಟ್ಟಾರೆ ವೀಕ್ಷಕರೇ, ಇದಿಷ್ಟು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನಡೆದಿರತಕ್ಕಂಥ 54 ಕೋಟಿ ರೂಪಾಯಿ ಅವ್ಯವಹಾರದ ಕುರಿತಂಥ ಒಂದು ಮಾಹಿತಿಯನ್ನು ನೀಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಸತ್ತ ವ್ಯಕ್ತಿಯೇ ಈ 54 ಕೋಟಿ ರೂಪಾಯಿ ಅವ್ಯವಹಾರ ಮಾಡಿದಾನ, ಅಥವಾ ಈ 54 ಕೋಟಿ ರೂಪಾಯಿ ಅವ್ಯವಹಾರದಲ್ಲಿ ಬ್ಯಾಂಕಿನ ಎಲ್ಲ ಪ್ರಮುಖರು ಸೇರಿ ಅವ್ಯವಹಾರ ಮಾಡಿದ್ದಾರಾ ಎನ್ನುವಂಥ ಬಗ್ಗೆ ದೊಡ್ಡ ಮಟ್ಟದ ಒಂದು ತನಿಖೆ ಆಗಬೇಕಾದಂಥ ಒಂದು ಅವಶ್ಯಕತೆ ಮತ್ತು ಅನಿವಾರ್ಯತೆ ಇದೆ. ಇಲ್ಲವಾದಲ್ಲಿ ಇದೇ ರೀತಿಯಾದಂಥ ಒಂದು ಮಾದರಿಯಲ್ಲಿ ಇನ್ನಷ್ಟು ಬ್ಯಾಂಕ್ಗಳು ಅಪರಾಧ ಮಾಡೋದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಂಶಯ ಇಲ್ಲ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ News 18.